ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಫಸ್ಟ್ ಯೂನಿಟ್ ಬಗ್ಗೆ ತಿಳ್ಕೊಂಡಿದ್ವಿ, ದಟ್ ಈಸ್ ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಯೂನಿಟ್ಗೆ ಮೂವ್ ಆಗೋಣ, ದಟ್ ಈಸ್ ಅಕೌಂಟಿಂಗ್ ಫಾರ್ ಪ್ರೊಫೆಷನಲ್ಸ್. ಸೊ ಪ್ರೊಫೆಷನಲ್ ಮೆನ್ ಲೈಕ್ ಡಾಕ್ಟರ್ಸ್, ಲಾಯರ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂಡ್ architects, etc. and their income in the form of fee received or charge received by rendering their service. They perform to keep their accounts on cash receipt basis. They record the transaction of the following purpose. So ಇಲ್ಲಿ ಅಕೌಂಟಿಂಗ್ ಬಾರ್ ಪ್ರೊಫೆಷನಲ್ಸ್ ಅಂತ ಅಂದ್ರೆ, ಸೊ ದ ಪರ್ಸನ್ಸ್ ಲೈಕ್ ಡಾಕ್ಟರ್ಸ್, ಲಾಯರ್ಸ್, ಚಾರ್ಟೆಡ್ ಅಕೌಂಟೆಂಟ್ಸ್ ಅಂಡ್ ಆರ್ಕಿಟೆಕ್ಟರ್ಸ್ ಏನಿದ್ದಾರೆ, ಈ ಪರ್ಸನ್ಸ್ಗಳು ತಾವು ಮಾಡುವಂತ ಸರ್ವಿಸ್ಗೆ ಫೀಸ್ ನ ಚಾರ್ಜ್ ಮಾಡ್ತಾ ಹೋಗ್ತಾರೆ, ಅಥವಾ ಅದರಿಂದ ಫೀಸ್ ನ ತಗೊಳ್ತಾರೆ ಅಥವಾ ಚಾರ್ಜಸ್ ನ ತಗೊಳ್ತಾ ಹೋಗ್ತಾರೆ. ಅವ್ರು ಏನ್ ವರ್ಕ್ ಮಾಡ್ತಾರೆ ಅದು ಸರ್ವಿಸ್ ಅಂತ ಇಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಈ ಸರ್ವಿಸ್ಗೆ ಅವರು ಫೀಸ್ ಮತ್ತೆ ಚಾರ್ಜಸ್ ಏನ್ ಕೊಡ್ತಾರೆ ಅದನ್ನ ಅವರು ಅಕೌಂಟ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಆ ಸರ್ವಿಸ್ ನ ಪ್ರೊವೈಡ್ ಮಾಡಕ್ಕೆ ಅವರಿಗೆ ಬೇಕಾಗುವಂತ ಎಕ್ವಿಪ್ಮೆಂಟ್ ಗಳನ್ನ ಪರ್ಚೇಸ್ ಮಾಡೋದಿರ್ಬೋದು, ಮತ್ತೆ ಬೇರೆ ಬೇರೆ ಏನೇನ್ ಬೇಕೋ ಅವ್ರಿಗೂ ಕೂಡ ಎಕ್ಸ್ಪೆನ್ಸಸ್ ಗಳು ಆಗ್ತಾ ಹೋಗ್ತವೆ. ಸೊ ಈ ತರ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ನ ಪ್ರೊಫೆಷನಲ್ ಪೀಪಲ್ಸ್ ಕೂಡ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಆ ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಹೇಗೆ ಎಂಟ್ರಿ ಮಾಡ್ತಾರೆ ಅನ್ನೋದನ್ನ ಅಕೌಂಟಿಂಗ್ ಫಾರ್ ಪ್ರೊಫೆಷನಲ್ ನಾವು ತಿಳ್ಕೋಬಹುದು. ಸೊ ಈ ಪ್ರೊಫೆಷನಲ್ ಪೀಪಲ್ಸ್ ಅವ್ರ ಅಕೌಂಟ್ಸ್ ನ ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಕ್ಯಾಶ್ ರಿಸಿಪ್ಟ್ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಿರ್ತಾರೆ. ಅಂಡ್ ದೆನ್ ಏನಕ್ಕೋಸ್ಕರ ಅವರು ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಟು ರೆಕಾರ್ಡ್ ಆಲ್ ದ ಐಟಮ್ಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕರೆಕ್ಟ್ಲಿ. ನಮ್ಗೆ ಏನ್ ಇನ್ಕಮ್ ಆಗ್ತಿದೆ, ನಮ್ಗೆ ಯಾವ ತರ ಇನ್ಕಮ್ ಬರ್ತದೆ, ಯಾವ ಸೋರ್ಸಸ್ ಆಫ್ ಇನ್ಕಮ್ ಇದೆ, ಯಾವ ಸೋರ್ಸಸ್ ಆಫ್ ಅದು ಯಾವ ತರ ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಅದನ್ನ ಪ್ರಾಪರ್ ಆಗಿ ತಿಳ್ಕೊಳ್ಳೋಕೋಸ್ಕರ ಅವರು ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತಾರೆ. ಟು ಅಸರ್ಟೈನ್ ದರ್ ನೆಟ್ ಪ್ರೊಫೆಷನಲ್ ಇನ್ಕಮ್ ಫಾರ್ ಎ ಗಿವನ್ ಪೀರಿಯಡ್. ಟು ನೋ ದ ನೆಟ್ ಪ್ರೊಫೆಷನಲ್ ಇನ್ಕಮ್ ಫಾರ್ ಎ ಗಿವನ್ ಪೀರಿಯಡ್, ಇಟ್ ಇಸ್ ನೆಸೆಸರಿ ದಟ್ ಸಪರೇಟ್ ಅಕೌಂಟ್ ಶುಡ್ ಬಿ ಮೇಂಟೈನ್ ಫಾರ್ ಪ್ರೈವೇಟ್ ಅಂಡ್ ಪ್ರೊಫೆಷನಲ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಸೊ ಡಾಕ್ಟರ್ಸ್, ಈ ಪ್ರೊಫೆಷನಲ್ ಪೀಪಲ್ಸ್ ಏನಿರ್ತಾರೆ ಅವ್ರಿಗೆ ಪ್ರೊಫೆಷನಲ್ ಆಗಿ ಇನ್ಕಮ್ ಬೇರೆ ಇರುತ್ತೆ, ಪ್ರೈವೇಟ್ ಇನ್ಕಮ್ ಬೇರೆ ಇರುತ್ತೆ, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬೇರೆ ಇರುತ್ತೆ, ಪ್ರೈವೇಟ್ ಎಕ್ಸ್ಪೆನ್ಸಸ್ ಬೇರೆ ಇರುತ್ತೆ. ಸೊ ಇನ್ ಆರ್ಡರ್ ಟು ಸೆಗ್ರಿಗೇಟ್ ಬೋತ್ ಥಿಂಗ್ಸ್, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್, ಪ್ರೈವೇಟ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್, ಇವೇನಿದೆ ಅದನ್ನ ತಿಳ್ಕೊಳ್ಳೋಕೋಸ್ಕರ ಅವರು ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತಾರೆ. And then to keep a record of professional income and expenditure, the account may be kept as follows. So professional income ಮತ್ತೆ ಎಕ್ಸ್ಪೆನ್ಸಸ್ ನ ಯಾವ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅವರು ಎಂಟ್ರಿ ಮಾಡ್ತಾರೆ, ಯಾವ ತರ ಎಂಟ್ರಿ ಮಾಡ್ತಾ ಹೋಗ್ತಾರೆ ಅಂದ್ರೆ, ಅದರಲ್ಲಿ ಫಸ್ಟ್ ಒಂದು ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಇಸ್ ಮೇಂಟೈನ್ ಟು ರೆಕಾರ್ಡ್ ಆಲ್ ದ ಕ್ಯಾಶ್ ರಿಸಿಪ್ಟ್ ಅಂಡ್ ಕ್ಯಾಶ್ ಪೇಮೆಂಟ್ ಕನ್ಸರ್ನಿಂಗ್ ದ ಪ್ರೊಫೆಷನ್. The number of credit transaction being not large are noted in a memorandum book so that they may not be forgotten. The transaction are scored off from the memorandum book and entered in the cash book when they are actually received or paid for. At the end of the year, the cash book is summarized to know the receipts and payment under the various heads for the whole period. Here that cash book maintain ಮಾಡೋದ್ರಿಂದ ಅವರು ಎಷ್ಟು ಕ್ಯಾಶ್ ಬಂದಿದೆ, ಎಷ್ಟು ಕ್ಯಾಶ್ ಹೋಗಿದೆ ಅಂತ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ಕೆಲವೊಂದ್ಸಲ ಕ್ಯಾಶ್ ಬುಕ್ ಜೊತೆಗೆ ಮೆಮೊರಾಂಡಮ್ ಬುಕ್ ನ ಅವರು ಯೂಸ್ ಮಾಡ್ತಾರೆ. ಅಲ್ಲಿ ಕ್ರೆಡಿಟ್ ನು ಕೂಡ ಅವರು ಎಂಟ್ರಿ ಮಾಡಿರ್ತಾರೆ, ಸಾಲ ಕೊಟ್ಟಿರ್ಬೋದು ಅಥವಾ ಸಾಲ ತಂದಿರ್ಬೋದು, ಇದನ್ನು ಕೂಡ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಪ್ರಾಪರ್ ಆಗಿ ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಅಂತ ಗೊತ್ತಾಗೋದಿಲ್ಲ, ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಆ ಪರ್ಪಸ್ಗೋಸ್ಕರ ಅವರು ಕ್ಯಾಶ್ ಬುಕ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಸ್ಟಾಕ್ ರಿಜಿಸ್ಟರ್. In addition to the cash book, a stock register is also kept for the making a record of all article purchased for the use of profession, not meant for resale such as stationery, books, surgical instruments, furniture, etc. And second one, goods purchased for resale such as medicine, etc. When any articles is consumed, sold or destroyed, and not to that effect should be made in. That means stock register na use ಮಾಡ್ತಾರೆ. ಏನಕ್ಕೋಸ್ಕರ ಅಂದ್ರೆ, ಯಾವ ಸ್ಟಾಕ್ ಗಳನ್ನ ತಮ್ಮ ಪ್ರೊಫೆಷನಲ್ ಪರ್ಪಸ್ಗೋಸ್ಕರ ಪರ್ಚೇಸ್ ಮಾಡಿರ್ತಾರೆ ಆ ಸ್ಟಾಕ್ ಗಳನ್ನ ಮಾತ್ರ ಇದರಲ್ಲಿ ಅವರು ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅದರಲ್ಲಿ ಯಾವ್ಯಾವನ್ನೆಲ್ಲ ಎಂಟ್ರಿ ಮಾಡ್ತಾರೆ ಅಂದ್ರೆ, ಆರ್ಟಿಕಲ್ಸ್ ಪರ್ಚೇಸ್ಡ್ ಇರ್ಬೋದು, ಅಂಡ್ ದೆನ್ ಸ್ಟೇಷನರಿ ಇರ್ಬೋದು, ಬುಕ್ಸ್ ಇರ್ಬೋದು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಇವುಗಳನ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಮೆಡಿಸಿನ್ಸ್ ನ ಪರ್ಚೇಸ್ ಮಾಡಿರ್ತಾರೆ, ಆ ಮೆಡಿಸಿನ್ಸ್ ನ ಕೂಡ ಅವರು ಸ್ಟಾಕ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಾರೆ.
And coming to that, income and expenditure account. ಸೊ ಮೇನ್ ಆಗಿ ನೀವು ಇಲ್ಲಿ ಕಲಿಬೇಕಾಗಿರೋದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ನಾವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಪ್ರೊಫೆಷನಲ್ ಪೀಪಲ್ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಟು ಅಸರ್ಟೈನ್ ದರ್ ನೆಟ್ ಪ್ರೊಫೆಷನಲ್ ಇನ್ಕಮ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್. ದಿಸ್ ಅಕೌಂಟ್ ಇಸ್ ಲೈಕ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇಸ್ ಪ್ರಿಪೇರ್ಡ್ ಬೈ noting down the item of income and expenses from the summarized cash book and operating, opening and closing stock from the stock register. So here that income and expenditure is similar to profit and loss account. So profit and loss account ಅಲ್ಲಿ profit ಆಗ್ತಾ ಲಾಸ್ ಆಗ್ತಾ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಬಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಇನ್ಕಮ್ ಜಾಸ್ತಿ ಇದೆಯಾ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆಯಾ ಅಂತ ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ ಲೈಕ್ ದಟ್ ಹೇಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡ್ತೀವಿ, ಅದೇ ತರ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಪ್ರೊಫೆಷನಲ್ ಇನ್ಕಮ್ ಮತ್ತೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಗಳನ್ನ ಎಂಟ್ರಿ ಮಾಡೋದ್ರ ಜೊತೆಗೆ ಸೊ ಇದನ್ನ ಪ್ರಿಪೇರ್ ಮಾಡಿ ಸೊ ವೆದರ್ ಇಟ್ ಈಸ್ ನಮಗೆ ಈ ಇನ್ಕಮ್ ಜಾಸ್ತಿ ಇದೆಯಾ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆಯಾ ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಳ್ತಾರೆ. ಅದೇ ತರ ಫೈನಲ್ ಆಗಿ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕು. ಪ್ರೊಫೆಷನಲ್ ಪೀಪಲ್ ಪ್ರಿಪೇರ್ ದರ್ ಬ್ಯಾಲೆನ್ಸ್ ಶೀಟ್ ಟು ನೋ ದರ್ ಫೈನಾನ್ಷಿಯಲ್ ಪೊಸಿಷನ್ ಅಟ್ ದ ಎಂಡ್ ಆಫ್ ಎವ್ರಿ ಇಯರ್. ಸೊ ಎವ್ರಿ ಇಯರ್ ತಮ್ಮ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತಾರೆ. ಸೊ ಅಲ್ಲಿಗೆ ಪ್ರೊಫೆಷನಲ್ ಪೀಪಲ್ ಮೇಂಟೈನ್ ಮಾಡೋದು 4 ಬುಕ್ಸ್ ಆಫ್ ಅಕೌಂಟ್ಸ್, ಒಂದು ಕ್ಯಾಶ್ ಬುಕ್, ಇನ್ನೊಂದು ಸ್ಟಾಕ್ ರಿಜಿಸ್ಟರ್, ಇನ್ನೊಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಬಟ್ ನೀವು ಈ ಯೂನಿಟ್ ಅಲ್ಲಿ ಕಲಿಬೇಕಾಗಿರೋದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೊ ಪ್ರೊಫೆಷನಲ್ ಪೀಪಲ್ ಇರುವಂತಹ ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಹೇಗೆ ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾರೆ, ಹೇಗೆ ಮೈಂಟೈನ್ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.